ಅಧಿಕ ಮಾಸದ ಮುಖ್ಯ ಕರ್ತವ್ಯ ಮತ್ತು ಅದರ ಫಲ. ಅಧಿಮಾಸೇ ತು ಸಂಪ್ರಾಪ್ತೆ ಶುಭೆ ಸೂರ್ಯಾದಿದೈವತೆ ತ್ರಯಸ್ತ್ರಿಂಶದಪೂಪಾಂಶ್ಚ ದಾನಾರ್ಹಾಂಶ್ಚ ದಿನೇ ದಿನೇ ಸುವರ್ಣಗುಡಸಂಯುಕ್ತಾನ್ ಕಾಂಸ್ಯಪಾತ್ರೆ ನಿಧಾಯ ಚ ವಿಷ್ಣುಪ್ರೀತ್ಯೈ ಪ್ರದದ್ಯಾಚ್ಚ ಪೃಥ್ವೀದಾನಫಲಂ ಲಭೇತ್. ದ್ವಾದಶ್ಯಾಂ ಪೌರ್ಣಮಾಸ್ಯಾಂ ವಾ ಕ್ಷಯೇ ಪಾತೆ ಶುಭೇಹ್ನಿವ ನಿಷ್ಕಿಂಚನೇನ ದಾತವ್ಯಾ ಘೃತಶರ್ಕರಯಾ ಸಹ ಯಾವಂತಿ ಚೈವ ಛಿದ್ರಾಣಿ ತೇಷ್ವಪೂಪೇಷು ಪಾಂಡವ ತಾವದ್ವರ್ಷಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ ಮಾಸಾಧಿಕೆ ತು ಸಂಪ್ರಾಪ್ತೆ ಯಾವತ್ ಸರ್ವಾನಪೂಪಕಾನ್ ತಾವದ್ವರ್ಷಮವಾಪ್ನೋತಿ ವಿಷ್ಣುಲೋಕಂ ಸನಾತನಂ. ಅರ್ಥ: ಅಧಿಕ ಮಾಸದಲ್ಲಿ ದ್ವಾದಶಿ, ಹುಣ್ಣಿಮೆ ಅಥವಾ ಯಾವುದೇ ಶುಭ ದಿನಗಳಲ್ಲಿ ಬೆಲ್ಲ ತುಪ್ಪಗಳೊಂದಿಗೆ ಕೂಡಿದ 33 ಆಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ಸುವರ್ಣ ಸಮೇತ ಯೋಗ್ಯ ಬ್ರಾಹ್ಮಣರಿಗೆ ಪ್ರತಿದಿನ ದಾನವೀಯಬೇಕು. ಅದರಿಂದ ಆಪೂಪದಲ್ಲಿರುವ ಛಿದ್ರಗಳ ಸಂಖ್ಯೆಯಷ್ಟು ದೀರ್ಘಕಾಲ ಸ್ವರ್ಗಲೋಕದಲ್ಲಿ ವಾಸಿಸುವ ಪುಣ್ಯವು ಲಭಿಸುತ್ತದೆ. 33 ದೇವತೆಗಳನ್ನು ಉದ್ದೇಶಿಸಿ ಮಾಡುವ ಅಪೂಪದಾನವು ಪೃಥ್ವೀದಾನದ ಫಲವನ್ನು ತಂದುಕೊಡುತ್ತದೆ. ಕ್ರಮವಾಗಿ ಅಪರೋಕ್ಷ ಜ್ಞಾನದ್ವಾರ ಮೋಕ್ಷ ಪದವನ್ನು ಹೊಂದಲು ಸಹ ಇದು ನೆರವಾಗುತ್ತದೆ. ಅಸಂಕ್ರಾಂತೆ ತು ಸಂಪ್ರಾಪ್ತೆ ಮಾಮುದ್ದಿಶ್ಯ ವ್ರತಂ ಚರೇತ್. ಅಧಿಮಾಸಸ್ಯಾಧಿಪತಿರಹಂ ವೈ ಪುರುಷೋತ್ತಮಃ. ಸ್ನಾನಂ ದಾನಂ ಜಪೋ ಹೋಮಂ ಸ್ವಾಧ್ಯಾಯಃ ಪಿತೃತರ್ಪಣಂ ದೇವಾರ್ಚಾಂಚ ತಥಾ ಚೈವ ಯರ್ಚಯಂತಿ ನರಾ ಇಹ ಅಕ್ಷಯಂ ತದ್ಭವೇತ್ ಸರ್ವಂ ಮಾಮುದ್ದಿಶ್ಯ ಚ ಯತ್ಕೃತಂ. ಅರ್ಥ: ಅಧಿಕ ಮಾಸದಲ್ಲಿ ಸ್ನಾನ, ದಾನ, ಜಪ, ಹೋಮ, ಸ್ವಾಧ್ಯಾಯ, ಪಿತೃತರ್ಪಣ, ದೇವಪೂಜೆ ಇವುಗಳಿಂದ ಶ್ರೀಹರಿಯನ್ನು ಆರಾಧಿಸುವವನು ಅಕ್ಷಯ ಪುಣ್ಯವನ್ನು ಪಡೆದುಕೊಳ್ಳುವನು. ಆಪೂಪಗಳನ್ನು ಶ್ರೀಹರಿಗೆ ಸಮರ್ಪಿಸುವ ವಿಧಿ: ಆಚ್ಛಾದ್ಯವಸ್ತ್ರಯುಗ್ಮೇನ ಪೀತೇನ ಚ ಯಥಾವಿಧಿ ವಿಷ್ಣವೇ ಚ ತತೋ ದದ್ಯಾದುಪವೀತೆ ಚ ಶೋಭನೆ ಚಂದನೇನ ಸುಗಂಧೇನ ಪುಷ್ಪೈರ್ನಾನಾವಿಧೈರ್ನೃಪ ಧೂಪೈರ್ನಾನಾವಿಧೈರ್ದೀಪೈ ಪೂಜಯೇಚ್ಛ ಯಥಾವಿಧಿ ಮಿಷ್ಟಾನ್ನೈಶ್ಚೈವ ನೈವೇದ್ಯೇ ನಾರ್ಗವಲ್ಲೀದಲಾನ್ವಿತೈ ಘಂಟಾಮೃದಂಗನಿಶೋರ್ಷೈ ಶಂಖಧ್ವನಿಸಮನ್ವಿತೈ ಆರಾರ್ತಿಕಂ ಪ್ರಕುರ್ವೀತ ಕರ್ಪೂರಾ ಗುರುಚಂದನೈ ಪ್ರದಕ್ಷಿಣ ನಮಸ್ಕಾರಾನ್ ಮಂತ್ರಪುಷ್ಪಂ ಯಥಾವಿಧಿ. ಅರ್ಥ: 33 ಆಪೂಪಗಳನ್ನು 2 ಪೀತಾಂಬರಗಳಿಂದ ಮುಚ್ಚಬೇಕು. ಅವುಗಳನ್ನು 2 ನೂತನ ಯಜ್ಞೋಪವೀತಗಳೊಂದಿಗೆ ಶ್ರೀಹರಿಗೆ ಸಮರ್ಪಿಸಬೇಕು. ಶ್ರೀಗಂಧ, ಬಗೆ ಬಗೆಯ ಸುಗಂಧ ಪುಷ್ಪಗಳು ಹಾಗೂ ಧೂಪ ದೀಪಗಳಿಂದ ಪೂಜಿಸಬೇಕು. ಮೃಷ್ಟಾನ್ನಯುಕ್ತವಾದ ನೈವೇದ್ಯವನ್ನು ತಾಂಬೂಲದೊಂದಿಗೆ ಸಮರ್ಪಿಸಬೇಕು. ಘಂಟೆ, ಮೃದಂಗ, ಶಂಖ ಮೊದಲಾದ ಘೋಷಗಳಿಂದ, ಕರ್ಪೂರ, ಅಗರು, ಚಂದನಗಳಿಂದ ಕೂಡಿದ ಮಂಗಳಾರತಿಯನ್ನು ಸಮರ್ಪಿಸಬೇಕು. ಬಳಿಕ ಮಂತ್ರಪುಷ್ಪವನ್ನು, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಬೇಕು.